ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತುಲಾ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ಈ ಶುಭ ವಂದನೆಗಳು. ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ತುಲಾ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ತುಲಾ ರಾಶಿಗೆ ನವೆಂಬರ್ ತಿಂಗಳಲ್ಲಿ ಶುಕ್ರಗ್ರಹನ ಒಂದು ಪರಿವರ್ತನೆಯಿಂದ, ಶುಕ್ರಗ್ರಹನ ಚಲನವಲನದಿಂದ ಈ ರಾಶಿಯವರಿಗೆ ತುಂಬ ಒಂದು ಶುಭ ಫಲಗಳು ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಮೊದಲನೇ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಒಂದು ಲೈಫಲ್ಲಿ ಇಷ್ಟು ದಿನ ನೀವು ಹೇಗಿದ್ರೋ ಗೊತ್ತಿಲ್ಲ ಲಾಸ್ಟ್ ಮಂತು. ಸೊ ಈ ಒಂದು ಮಂತಲ್ಲಿ ನವೆಂಬರ್ 17ನೇ ತಾರೀಕು ನಂತರ ನಿಮಗೆ ಒಂದು ಫ್ಯಾಷನಿಟಿ ಬರುತ್ತೆ. ಅಂದರೆ ನಾನು ಸ್ವಲ್ಪ ಸ್ಟೈಲಾಗಿ ಕಾಣಬೇಕು, ಫ್ಯಾಷನ್ ಆಗಿರಬೇಕು, ಔಟ್ಸೈಡು ಔಟ್ಲುಕ್ ಬಂದುಬಿಟ್ಟು ಔಟ್ಲುಕ್ಕಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀರಾ ನೀವು. ಒಳ್ಳೊಳ್ಳೆ ಬಟ್ಟೆ ಖರೀದಿ ಮಾಡ್ತೀರಾ, ಬ್ಯೂಟಿ ಪಾರ್ಲರ್ಸ್ಗೆ ಹೋಗ್ತೀರಾ, ಮೇಕಪ್ ಎಲ್ಲ ಮಾಡಿಸ್ಕೊತೀರಾ, ತುಂಬ ಒಂಥರ ಏನೋ ಸ್ಟೈಲಾಗಿ ಕಟಿಂಗ್ ಮಾಡಿಸ್ಕೊಂಡು ಚೆನ್ನಾಗಿ ಕಾಣಬೇಕನ್ನೋ ಔಟ್ಸೈಡ್ ಇರೋರಿಗೆ ಅಟ್ರಾಕ್ಟಿವ್ ಆಗಿರಬೇಕು ಅನ್ನೋ ಥರ ನಿಮ್ಮ ಒಂದು ರೂಪನ ನೀವೇ ಡೆವಲಪ್ ಮಾಡ್ಕೊತ ಬರ್ತೀರ. ಸೊ ಲಾಸ್ಟ್ ಮಂತ್ ನೀವು ಅದ್ರ ಬಗ್ಗೆ ಎಲ್ಲ ಬಿಟ್ಬಿಟ್ಟಿದ್ರೆ ಬಿಡು ಹಿಂಗೆ ಲೈಫು ನಡ್ಕೊಂಡು ಹೋಗೋಣ ಅಂತ. ಬಟ್ ಈ ತಿಂಗಳಲ್ಲಿ ನಿಮಗೆ ಈ ಶುಕ್ರನ ಬದಲಾವಣೆಯಿಂದ ನಿಮ್ಮ ಮನಸ್ಸಲ್ಲಿ ಆ ಥರ ಒಂದು ಭಾವನೆಗಳು ಮೂಡ್ತವೆ. ಸ್ಟೈಲಾಗಿ ಕಾಣಬೇಕು, ಫ್ಯಾಷನ್ ಆಗಿರಬೇಕು ಅಂತೇಳಿ. ಇನ್ನು ಉದ್ಯೋಗದ ವಿಚಾರದಲ್ಲಿ, ವ್ಯವಹಾರದ ವಿಚಾರದಲ್ಲಿ ಬರೋದಾದರೆ, ಈ ಒಂದು ತಿಂಗಳಲ್ಲಿ ಗ್ಯಾಸ್ ಸಿಲಿಂಡರು ಮತ್ತು ಪೆಟ್ರೋಲ್, ಡೀಸೆಲು ಅಥವಾ ಎಣ್ಣೆ ವ್ಯಾಪಾರ, ಈ ಥರ ಆಯಿಲ್ ಸಂಬಂಧಪಟ್ಟಿದ್ದೇನಾದರೂ ನೀವು ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಈ ಒಂದು ತಿಂಗಳಲ್ಲಿ ಬಿಸ್ನೆಸ್ ಚೆನ್ನಾಗಿರುತ್ತೆ. ಹಾಗೆಯೇ ಧನಲಾಭ ಕೂಡ ಹೆಚ್ಚಿಂದ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನವೆಂಬರ್ ತಿಂಗಳಲ್ಲಿ ಸಿಂಗಲ್ ಆಗಿರೋರಿಗೆ ಮದುವೆ ಆಗೋವಂಥ ಚಾನ್ಸಸ್ ತುಂಬ ಸಿಗುತ್ತೆ ಬ್ಯಾಚಲರ್ಸ್ಗಳಿಗೆ. ಅಥವಾ ಆಲ್ರೆಡಿ ಮದುವೆ ಆಗಿದೆ ಅಂದರೆ ನಿಮಗೆ ಹೊಸ ಸ್ನೇಹಿತರು ಸಿಗೋಂಥ ಅವಕಾಶ ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಒಟ್ಟು ಹೊಸ ಒಂದು ಸ್ನೇಹಿತೆ ಅಥವಾ ಸ್ನೇಹಿತ ಸಿಗೋಂಥ ಚಾನ್ಸಸ್ಸು, ಮತ್ತು ಅವ್ರ ಜೊತೆಗೆ ನೀವು ಡೇಟಿಂಗ್ ಹೋಗೋಂಥ ಒಂದು ಚಾನ್ಸಸ್ ಕೂಡ ತುಂಬ ಅದಕ್ಕೇ ಇದ್ದಾವೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳಲ್ಲಿ. ಅದು ನೀವು ಕೇರ್ ಆಗಿರಬೇಕು, ನೀವು ಕೇರ್ ಮಾಡ್ಕೋಬೇಕಷ್ಟೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಕೊಡೋಕ್ಕೆ ಹೋಗಲ್ಲ. ಇನ್ನು ಈ ಒಂದು ನವೆಂಬರ್ ತಿಂಗಳಲ್ಲಿ ಎಚ್ಚರಿಕೆ ಏನು ಹೇಳಬೇಕು ಅಂತಂದರೆ, ನಿಮ್ಮ ಮಾತಿನ ಮೇಲೆ ನಿಮಗೆ ಇಡ್ತಾ ಇರಬೇಕು. ಅದು ನೀವು ಮನೇಲಾಗಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಾಗಿರಲಿ, ನೀವು ಬೇರೆಯವ್ರ ಮೇಲೆ, ಅವರು ನಿಮ್ಗಿಂತ ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ನೀವೇನಾದ್ರು ಸಡನ್ನಾಗಿ ಕೋಪ ಮಾಡ್ಕೊಂಡು ಅವ್ರಿಗೇನೋ ಮಾತಿನ ಬರದಲ್ಲಿ ಏನಾದರೂ ಒಂದು ಮಾತಾಡಿದ್ರಿ ಅಂದರೆ ಅದು ಅವ್ರಿಗೆ ನೋವಾಗುತ್ತೆ. ಸೊ ಆ ಥರ ಮಾತಾಡೋದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಮನೇಲಾಗಿರ್ಬೋದು ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಉದ್ಯೋಗದ ಸ್ಥಳದಲ್ಲಾಗಿರ್ಬೋದು, ಯಾರ ಜೊತೆಗೂ ಜಾಸ್ತಿ ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ, ಊಟ ಮಾಡುವಾಗ ನೀವು ಆರೋಗ್ಯವಾಗಿರ್ತಕ್ಕಂಥ, ಶುಚಿಯಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ರೋಡ್ ಸೈಡು ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದಲ್ಲಿ ಏನು ಬೇಕೋ ಅದನ್ನು ತಿಂದರೆ ಅಂದರೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡುತ್ತೆ ನಿಮಗೆ. ಇನ್ನು ತುಲಾರಾಶಿಯ ಜನರು ಫೈನಾನ್ಷಿಯಲ್ ಫೀಲ್ಡಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನೀವು ಬೇರೆ ಯಾರ್ದು ದುಡ್ಡನ್ನು ಮೋಸ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ನೀವೇನಾದರೂ ಮೋಸ ಮಾಡಿದ್ರಿ ಅಂದರೆ ಗುರುಗ್ರಹದಿಂದ ನಿಮಗೆ ಸ್ವಲ್ಪ ಕಾಡಾಟ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಮಾಡಿರ್ತಕ್ಕಂಥ ಕರ್ಮನ ನೀವು ಅನುಭವಿಸ್ಲೇಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಫೀಲ್ಡಲ್ಲಿ ಮಾತ್ರ ಈ ಥರ ಒಂದು ಘಟನೆಗಳು ನಡೀತಾವೆ. ಇನ್ನು ಬೇರೆ ಯಾವುದೇ ಫೀಲ್ಡಲ್ಲಿ ಕೂಡ ಏನೂ ಮೋಸ ಮಾಡೋ ಅಂಥದ್ದು ಇರೋದಿಲ್ಲ. ಸೊ ಸುಳ್ಳು ಹೇಳೋದು ಅದು ಎಲ್ಲ ಕಾಮನ್ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ನಂಬಿಕೆ ದ್ರೋಹ ಮಾಡಿದ್ರಿ ಅಂತಂದರೆ ನಿಮಗೆ ಈ ತಿಂಗಳು ಸ್ವಲ್ಪ ತೊಂದರೆ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ, ಕೋಪನೂ ಮಾಡ್ಕೊಬೇಡಿ, ಅವ್ರ ಜೊತೆ ಗಲಾಟೆನೂ ಮಾಡಬೇಡಿ. ಅವರಿಂದ ನಿಮಗೆ ಅನ್ಯಾಯ ಆಗುತ್ತೆ, ಜಾಸ್ತಿ ತೊಂದರೆನ ನೀವೇ ಅನುಭವಿಸ್ಬೇಕಾಗುತ್ತೆ. ಅಕಸ್ಮಾತ್ ನೀವು ಏನಾದರೂ ನೀವು ಪಾಪ ಮಾಡಿದ್ದೀರಾ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ಈ ಎಲ್ಲ ಕರ್ಮಗಳಿಂದ ಪಾಪ ಪರಿಹಾರ ಮಾಡ್ಕೊಳೋದು ಹೇಗೆ ಅಂತಂದರೆ, ನೀವು ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿನ, ಸೊ ಅವ್ರನ್ನ ಆ ದೇವರ ಒಂದು ನಾಮ ಜಪನ ಮಾಡೋದ್ರಿಂದ ನಿಮಗೆ ಇವೆಲ್ಲ ಕಷ್ಟಗಳಿಂದ ಸ್ವಲ್ಪ ಪರಿಹಾರ ಸಿಗುತ್ತೆ, ಮುಕ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು. ಇದು ನವೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.